ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ಬ್ಲಾಗ್. ಇಲ್ಲಿ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಬಿಸಿನೀರನ್ನ ಕಾಯಿಸ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಬಿಸಿನೀರು ಕುಡಿದೆ. ಇನ್ನು ಆಮೇಲೆ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೇಲಂತೂ ಕಂಪಲ್ಸರಿ ಬೆಳಗ್ಗೆ ಟೀ ಇರಲೇಬೇಕು. ಬಿಕಾಸ್ ನಮ್ಮ ಅತ್ತೆ ಮಾವನಿಗೆಲ್ಲ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಹಾಗಾಗಿಬಿಟ್ಟು ಅವರು ಬಿಸಿನೀರು ಕುಡಿದು ಆಮೇಲೆ ಟೀನ ಕುಡಿತಾರೆ. ಇನ್ನು ನಮ್ಮ ನಾದಿನಿ ಮಕ್ಕಳು ನಾವು ಎಲ್ಲರೂ ಇದ್ವಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಕೂಡ ಅವ್ರ ಜೊತೆ ನಾನು ಕೂಡ ಟೀ ಕುಡಿತೀನಿ ಬೆಳಗ್ಗೆ. ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ಇವತ್ತು ನಮ್ಮ ಮಾವ ಅವ್ರದ್ದು ಲಾಸ್ಟ್ ವರ್ಕಿಂಗ್ ಡೇ. ಆಫೀಸಲ್ಲಿ ರಿಟೈರ್ಮೆಂಟ್ ಡೇ ಸೆಲೆಬ್ರೇಷನ್ ಇದೆ. ಇನ್ನು ಸೊ ಹಾಗಾಗಿಬಿಟ್ಟು ನಾವೆಲ್ಲರೂ ಬೇಗ ರೆಡಿ ಆಗ್ತಾ ಇದ್ದೀವಿ. ಗಲಾಟೆ ಮಾಡ್ತಿದ್ದಾರೆ. ಗವ್ಯ ಇಲ್ಲ ನೋಡು. ಗುಡ್ ಮಾರ್ನಿಂಗ್. ನೀವು ರೆಡಿ ಆಗಲ್ವಾ ಬೇಗ? ಲೇಟಾಗಿ ಇಲ್ಲೇ ಇರು, ಬರಬೇಡ ನೀನು, ಆಯ್ತಾ? ಗಮ್ಯ ಇಲ್ಲಿ ನೋಡು. ಗಮ್ಯ ವಾವ್, ಮೆಹಂದಿ ತೋರಿಸು. ಮೆಹಂದಿ ಯಾರು ಹಾಕಿದ್ದು? ವೈಷ್ಣವಿ ಹಾಕಿದ? ಹಾಂ, ಅವಳೇ ವೈಷ್ಣವಿ ಚೆನ್ನಾಗಿ ಹಾಕಿದ್ದಾಳೆ ಮೆಹಂದಿ. ಇವ ಅಡುಗೆ ಮಾಡಿ ಸಾಕಾಗ್ಬಿಟ್ಟೈತೆ, ಮಲ್ಕೊಂಡ್ಬಿಟ್ಟೈತೆ. ಇವರೆಲ್ಲ ನೋಡ್ರಿ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ, ಫೇಶಿಯಲ್ ಮಾಡ್ಕೊತಿದ್ದಾರೆ. ನೋಡು, ಇವಾಗ ತಾನೇ ಅಡುಗೆ ಮುಗೀತು. ಇವಾಗ ಎಲ್ಲರೂ ಸ್ನಾನ ಮಾಡಿಬಿಟ್ಟು ಬೇಗ ರೆಡಿಯಾಗಿ ಇಲ್ಲಿ ನೋಡ್ರಿ, ಇಬ್ರು ಎಲ್ಲರೂ ಮೇಕಪ್ ಬ್ಯೂಟಿ ಪಾರ್ಲರ್ ಆಗಿಬಿಟ್ಟಿದೆ ನೋಡಿ. ಇವರು ಬ್ಯೂಟಿಷಿಯನ್, ಇವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಆಫೀಸ್ ಹತ್ರ ಹೋಗೋಕ್ಕೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ವಿ. ನಮ್ಮ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ನಾನು. ಈಗ ಟೈಮ್ ಬಂದು 11 o'clock ಆಗ್ತಿದೆ. ನಾವಂತೂ ಕರೆಕ್ಟು 12:30ಗೆ ಮನೆ ಬಿಡಬೇಕು. ಯಾಕಂತಂದರೆ 1 o'clockಗೆ ನಮ್ಗೆ ಅಲ್ಲಿ ಲಂಚ್ ಇದೆ. ಹಿರಿಯೂರಿಂದ ಚಿತ್ರದುರ್ಗಕ್ಕೆ 45 minutes ಜರ್ನಿ. ಸೊ ಹಾಗಾಗಿ ಒಂದು 12ಗೆ ಬಿಟ್ಟರೆ 1 o'clock ಅಲ್ಲಿ ಹೋಗ್ಬೋದು. ಇನ್ನು ಲಂಚ್ ಇದೆ ಅಲ್ಲಿ. ಲಂಚ್ ಮುಗಿಸ್ಕೊಂಡು ಇನ್ನು ಇಮ್ಮಿಡಿಯೇಟ್ಲಿ ನಮಗೆ ಒಂದು 1:30 2 o'clockಗೆ ನಮಗೆ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಅವರೆಲ್ಲ ಸ್ಪೀಚ್ ಕೊಟ್ಟು ಎಲ್ಲ ಮಾಡೋಷ್ಟಲ್ಲೇ ಒಂದು 2 to 3 hours ಆಗಿಬಿಡುತ್ತೆ ಟೈಮ್ ಅಂತ ಹೇಳಿ ಇನ್ನು ಬೇಗ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ನಾನು ಕೂಡ ರೆಡಿಯಾಗಿ ನಮ್ಮ ನಾದಿನಿ ನಮ್ಮ ಅತ್ತೆ ಎಲ್ಲರೂ ರೆಡಿ ಆಗಿಬಿಟ್ವಿ. ಇನ್ನು ಸ್ವಲ್ಪ ಜನ ಕಾರಲ್ಲಿ, ಸ್ವಲ್ಪ ಜನ ಬಸ್ಸಲ್ಲಿ. ಇನ್ನು ನಾವೆಲ್ಲರೂ ಚಿತ್ರದುರ್ಗಕ್ಕೆ ಹೋಗ್ಬಿಟ್ವಿ. ಆಫೀಸಲ್ಲಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಮ್ಮ ಅತ್ತೆ ಮಾವನ ಕೂರಿಸ್ಬಿಟ್ಟು ಸನ್ಮಾನ ಮಾಡಿ ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಅತ್ತೆಗೂ ಕೂಡ ಹಾಗೆ ಸಿಂಪಲಾಗಿ ರೆಡಿ ಮಾಡಿಸ್ತಾ ಇದ್ವಿ ನಾವು. ಆಫೀಸ್ ಸೆಲೆಬ್ರೇಷನ್ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಖಂಡಿತ ನಮ್ಮ ಚಾನಲಲ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ಇನ್ನು ಸೆಲೆಬ್ರೇಷನ್ ಮುಗಿಸ್ಕೊಂಡು ಟೈಮ್ ಈಗ 5 o'clock ಆಯಿತು. ಮನೆಗಂತೂ ಬಂದ್ವಿ. ಮನೆಗೆ ಬಂದಮೇಲೆ ಇವಾಗ ಮನೇಲಿ ಸೆಲೆಬ್ರೇಷನ್ ಇದೆ. ಈಗ ಟೈಮ್ ಬಂದು 7:30 ಆಗ್ತಿದೆ. ಇನ್ನು ಮನೇಲಿ ಸಿಂಪಲಾಗಿ ಡೆಕರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಮನೇಲಿ ಕೂಡ ಸಿಂಪಲಾಗಿ ಡೆಕರ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಒಂದು 1 day ಬ್ಯಾಕ್ ಆ ಥರ ಅಂದ್ಕೊಂಡ್ವಿ. ಇನ್ನು ಹ್ಯಾಪಿ ರಿಟೈರ್ಮೆಂಟ್ ಅದು ಶಾಪಲ್ಲಿ ಎಲ್ಲಿ ಸಿಕ್ಕಿಲ್ಲ. ಇನ್ನು ಆನ್ಲೈನಲ್ಲಿ ಸಿಕ್ತಿತ್ತು, ಬಟ್ ನಮಗೆ ಟೈಮ್ ಇರಲಿಲ್ವಲ್ಲ. ಸೊ ಹಾಗಾಗಿ ಹ್ಯಾಪಿ ಬರ್ಡೇದೇ ತೊಗೊಂಡ್ಬಿಟ್ಟು ಅದು ಹ್ಯಾಪಿ ಬರ್ಡೇ ಲೆಟರ್ಸ್ನ ರಿಮೂವ್ ಮಾಡಿಬಿಟ್ಟು ಅದು ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಡೆಕೋರೇಷನ್ ಪಾರ್ಟ್ ಏನಿದೆಯೋ ಅದನ್ನು ಮಾತ್ರ ವಾಲ್ಗೆ ಸ್ಟಿಕ್ ಮಾಡ್ತಾ ಇದ್ದೀವಿ. ಇನ್ನು ಡೆಕರ್ ಮಾಡೋದು ಮುಗಿಯೋಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದರು. ಇನ್ನು ನಮ್ಮ ಮಾವ ಅವ್ರದ್ದು ಇವತ್ತು ರಿಲೀವಿಂಗ್ ಅಲ್ವಾ, ಹಾಗಾಗಿ ಆಫೀಸಲ್ಲಿ ಸ್ವಲ್ಪ ಪ್ರಾಸೆಸ್ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಇನ್ನು ಅವ್ರಿಗೆ ಸ್ವಲ್ಪ ದೃಷ್ಟಿ ತೆಗೆದ್ಬಿಟ್ಟು ಮನೆ ಒಳಗೆ ಕರ್ಕೊಂಡ್ವಿ. ಇನ್ನು ಈ ಥರ ಸಿಂಪಲ್ಲಾಗೆ ಮನೆಯಲ್ಲಿ ಕೂಡ ಡೆಕರ್ ಮಾಡಿದೆ. ಅಂದರೆ ಫೋಟೋಶೂಟ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡಿದೆ. ಇನ್ನು ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಕೇಕ್ ಕಟ್ ಮಾಡೋಕ್ಕಂತ ಹೇಳಿಬಿಟ್ಟು ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಮನೇಲಂತೂ ಫುಲ್ ಸಂಭ್ರಮ. ಎಷ್ಟು ಗಲಾಟೆ ಇದೆ ಗೊತ್ತಾ, ಅದಕ್ಕೆ ನಾನೆಲ್ಲ ಫುಲ್ಲು ವಾಯ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅಷ್ಟು ಗಲಾಟೆ ಇದೆ ಮನೇಲಿ. ಎಕ್ಸ್ಪೆಷಲಿ ನಮ್ಮ ಮಕ್ಕಳೇ ಇಲ್ಲಿ ಒಂದು 5 members ಇದ್ದೀವಿ. ಸೊ ಹಾಗಾಗಿಬಿಟ್ಟು ಫುಲ್ ಗಲಾಟೆ ಇದೆ. ನಮ್ಮ ಗಮ್ಯದ ಕೂಡ ಫುಲ್ ಗಲಾಟೆ. ನಮ್ಮ ಹಸ್ಬೆಂಡ್ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇಲ್ಲಿ. ಇನ್ನು ನಮ್ಮ ಡೆಕೋರೇಷನ್ ಎಲ್ಲ ಮುಗೀತು. ಹೋಗಿ ನಾನು ಕೇಕ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೋದ್ರು. ಇವಾಗ ನಾವೆಲ್ಲ ರೆಡಿ ಆಗಬೇಕು. ಮನೇಲಿ ಕೂಡ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೋಬೇಕು. ಹಾಗಾಗಿ ನಾವೆಲ್ಲ ರೆಡಿ ಆಗಬೇಕು. ನಮ್ಮ ಮಕ್ಕಳು ರೆಡಿ ಆಗಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಇನ್ನು ನಾನು ನಮ್ಮ ನಾದಿಯೆಲ್ಲ ಮಾತಾಡಿಕೊಂಡು ನಾವು ಸ್ಯಾರಿನ ಹಾಕ್ಕೊಂಡ್ವಿ. ಇನ್ನು ಬೆಳಗ್ಗೆ ಡ್ರೆಸ್ ಹಾಕಿದ್ದಲ್ವಾ ಅಂತ ಹೇಳಿ ಇವಾಗ ಸ್ಯಾರಿನ ಹಾಕ್ಕೊಂಡಿದ್ದೀವಿ. ಹಾಯ್ ಮಾಡ್ರಿ.
ನೋಡಿ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಹಾಯ್. ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳದು ಮತ್ತು ನಂದು ಅಷ್ಟೇ, ನಾವು 3 ಜನದ ಮಾತ್ರನೇ ಫೋಟೋಸ್ ತೆಗಿ ಅಂತ ಹೇಳ್ಬಿಟ್ಟು ಅವರು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಆಮೇಲೆ ಅವ್ರು 3 ಜನದ ಆದಮೇಲೆ ಮತ್ತೆ ನನ್ನನ್ನು ಕರೆದ್ರು, ನೀನು ಬಾ ಅಂತ ಹೇಳಿಬಿಟ್ಟು. ನೋಡಿ ಹೆಣ್ಮಕ್ಳದು ಮತ್ತು ಅಪ್ಪಂದು ಬಾಂಡಿಂಗ್ ಈ ಥರ ಇರುತ್ತಲ್ಲ, ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ, ಆಮೇಲೆ ನನಗೆ. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಇನ್ನು ಹೊರಗಡೆ ರೋಡಲ್ಲಿ ಚೆನ್ನಾಗಿರುತ್ತೆ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ಅಂತ ಹೇಳಿ ಹೊರಗೆ ಹೋದ್ವಿ. ಸ್ಮೈಲ್ ರೌಂಡ್ ಕ್ರಾಸ್ ಕೈ ಬಿಡ. ನಮ್ಮ ಮಾವ ಅವ್ರಿಗೆ ಅವ್ರ ಆಫೀಸಲ್ಲಿ ಈ ಥರ ಫೋಟೋ ಶೀಲ್ಡ್ ಕೊಟ್ಟಿದ್ದಾರೆ, ಬಿಕಾಸ್ ಅವ್ರದ್ದು ರಿಟೈರ್ಮೆಂಟ್ ಆಯ್ತಲ್ಲ. ಇನ್ನು ಕೇಕ್ನ ತಗೊಬಂದು ಈ ಥರ ಸಿಂಪಲಾಗಿ ಡೆಕೋರ್ ಮಾಡಿದ್ವಿ. ಇವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಅವ್ರ ಅಪ್ಪ ಅಮ್ಮನಿಗೆ ಫೋಟೋ ಫ್ರೇಮ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಅವ್ರದ್ದು ಓಲ್ಡ್ ಫೋಟೋಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಒಂದು ಫ್ರೇಮಲ್ಲಿ ಹಾಕ್ಸ್ಬಿಟ್ಟು ಫೋಟೋ ಫ್ರೇಮ್ನ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಫೋಟೋ ಫ್ರೇಮು. ಇನ್ನು ಕೇಕ್ ಕಟ್ ಮಾಡ್ಸೋಕ್ಕಿಂತ ಮುಂಚೆನೇ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಫ್ಯಾಮ್ಲಿ ಇದು, ನಮ್ಮ ಹಸ್ಬೆಂಡು ಮತ್ತು ನಾನು, ನಮ್ಮ ಮಕ್ಕಳು, ನಮ್ಮ ಅತ್ತೆ ಮಾವ, ಸೊ ನಮ್ಮ ಫ್ಯಾಮ್ಲಿ ಇದು. ಆ್ಯಂಡ್ ಮತ್ತು ಅವರು ಮಕ್ಕಳು ಮೊಮ್ಮಕ್ಕಳು, ಸೊ ಅವ್ರದ್ದೆಲ್ಲನೂ ಹಾಗೆ ಎಲ್ಲರೂ ಅವ್ರವ್ರ ಫ್ಯಾಮ್ಲಿ ಎಲ್ಲರೂ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಆಮೇಲೆ ಕೇಕ್ ಕಟ್ ಮಾಡಿಸಿದ್ದು ನಮ್ಮ ಗಮ್ಯ ಆ್ಯಂಡ್ ಗವ್ಯ ಅಂತೂ ಅವ್ರ ಅಜ್ಜಿ ತಾತ ಅವ್ರದ್ದು ಆ್ಯನಿವರ್ಸರಿ ಮಾಡಿದ್ರು, ಬರ್ಡೇ ಮಾಡಿದ್ರು, ಏನು ಮಾಡಿದ್ರು ಇವರೇ ಫಸ್ಟ್ ಇರ್ತಾರೆ ಕೇಕ್ ಕಟ್ ಮಾಡೋಕ್ಕೆ. ಸೊ ಇವಾಗ ಕೂಡ ಅವ್ರ ಜೊತೆ ಕೇಕ್ ಕಟ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದಾರೆ ಕೇಕು ಅಜ್ಜಿ ತಾತನಿಗೆ. ಆ ಕೇಕ್ ಸ್ವೀಟ್ ಜಾಸ್ತಿ ಇದೆ, ಬೇಡ ಬೇಡ ಅಂತಿದ್ದಾರೆ. ಹಾಗೆ ತಿನ್ನು ಅಂತ ತಿನ್ನಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಗವ್ಯ ಕಿಚನಲ್ಲಿ ಹೋಗ್ಬಿಟ್ಟು ಒಂದು ಪ್ಲೇಟ್ ತಂದು ಅಜ್ಜಿ ಕೇಕ್ ಹಾಕ್ಕೊಡು ಅಂತ ಕೇಳ್ತಾ ಇದ್ದಾಳೆ. ಇನ್ನು ನೋಡಿ ನಮ್ಮ ಅತ್ತೆ ಮಾವ ಎಲ್ಲ ಕೇಕ್ ತಿನ್ನಿಸ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ. ಸೊ ಎಲ್ಲಂತೂ ಫುಲ್ ಕಾಮಿಡಿ ಇತ್ತು. ಆಮೇಲೆ ಇನ್ನು ಫ್ಯಾಮ್ಲಿ ಎಲ್ಲರೂ ಕೇಕ್ ತಿನ್ನಿಸ್ಬಿಟ್ಟು ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಂಡ್ರಿ. ಇವರು ಫೋಟೋಗ್ರಾಫರು, ಇವ್ರು ಬಂದು ನಮ್ಮ ಹಸ್ಬೆಂಡ್ಗೆ ಕಸಿನು, ಲೈಕ್ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪನ ಮಗನೇ ಇವರು. ಈ ಎಲ್ಲ ಫಂಕ್ಷನ್ಗೂ ನಮ್ಗೆ ಇವರೇ ಫೋಟೋಶೂಟ್ ಮಾಡೋದು. ಇನ್ನು ಮನೇಲೇ ಇದ್ದಾರಲ್ಲ ಫೋಟೋಗ್ರಾಫರ್ ಅಂತ ಹೇಳಿ ಎಲ್ಲ ಫಂಕ್ಷನ್ಸ್ಗೂ ಅವ್ರನ್ನ ಕರೆದು ಫೋಟೋಶೂಟ್ ಮಾಡಿಸ್ಕೊತಾ ಇರ್ತೀವಿ. ನಮ್ಮ ಮಕ್ಳಿಗಂತೂ ಇನ್ನೂ ಜಾಸ್ತಿ ಮಾಡಿಸೋದು ನಾವು. ಆ್ಯಂಡ್ ಇಲ್ಲಿ ಕೇಕ್ ನೋಡಿ ನಮ್ಮ ಗವ್ಯ ಹೆಂಗೆ ತಿಂತಿದ್ದಾಳೆ ಅಂತ ಹೇಳಿ. ನಮ್ಮ ಗಮ್ಯಗೂ ಕೇಕ್ ಅಂದರೆ ತುಂಬ ಇಷ್ಟ. ಕೇಕ್ ಇದ್ದರೆ ಊಟನೇ ಮಾಡಲ್ಲ. ನೋಡಿ ಇವಳು ಹೆಂಗೆ ನೀಟಾಗಿ ತಿಂತಿದ್ದಾಳೆ, ಫುಲ್ ಒಂಚೂರು ವೇಸ್ಟ್ ಮಾಡ್ದಂಗೆ. ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗೀತು, ಫುಲ್ ಗ್ರ್ಯಾಂಡಾಗಿ ಆಯಿತು ಸೆಲೆಬ್ರೇಷನ್ನು. ಎಲ್ಲರೂ ಖುಷಿಯಾಗಿದ್ದೀವಿ. ಇವಾಗ ಊಟ ಮಾಡಬೇಕು. ಫೋಟೋಗ್ರಾಫರ್ ಇವರೇ, ಮುಗೀತಾ ಅವ್ರ ಡ್ಯೂಟಿ. ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇನ್ನು ಊಟ ಮಾಡಿಬಿಟ್ಟು ಇನ್ನು ಮಲ್ಕೋಬೇಕು. ಈಗ ಟೈಮ್ ಬಂದು 10 o'clock ಆಗ್ತಿದೆ. ಸೊ ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.